ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಚಿತ್ರಾನ್ನ ಹೇಗೆ ಮಾಡೋದು, ಪ್ರಸಾದಕ್ಕಿರ್ಬೋದು, ಮನೆಯಲ್ಲಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಟೇಸ್ಟಿಯಾಗಿ ಅಂತ ನಾನಿವಾಗ ತೋರಿಸ್ತಾ ಇದ್ದೀನಿ. ನಮಗೆ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಇಲ್ಲಿದ್ದಾವೆ. ಸೊ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ, ಕರಿಬೇವು, ಆಮೇಲೆ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಆಮೇಲೆ ಸಾಸಿವೆ, ಶೇಂಗಾ, ಆಮೇಲೆ ಎಣ್ಣೆ ಬೇಕಾಗತ್ತೆ. ಇದು ನಾನು ಕಾಯಿ ತುರ್ಕೊಂಡಿದ್ದೀನಿ. ಆಮೇಲೆ ನಿಂಬೆಹಣ್ಣು. ಈ ಎಲ್ಲ ಪದಾರ್ಥಗಳನ್ನು ಸಹ ರೆಡಿಯಾಗಿ ಇಟ್ಕೊಂಡಿದ್ರೆ ಚಿತ್ರಾನ್ನ ಮಾಡೋದಕ್ಕೆ ವೆರಿ ಈಸಿ. ಇದನ್ನು ನಾನು ಪ್ರಸಾದಕ್ಕೆ ಅಂತ ಯೂಸ್ ಮಾಡ್ತೀವಿ. ಅದಕ್ಕೆ ನಾನು ಈರುಳ್ಳಿ ಎಲ್ಲ ಆ್ಯಡ್ ಮಾಡಿಲ್ಲ. ದೇವರಿಗೆ ಪ್ರಸಾದವಾಗಿ ನೈವೇದ್ಯವಾಗಿ ನೀವು ಮಾಡ್ತಾ ಇದ್ದರೆ ಈರುಳ್ಳಿನ ಆ್ಯಡ್ ಮಾಡದೇ ಇದ್ದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಎಣ್ಣೆ ಕಾದಿದೆ. ಕಾದ ಎಣ್ಣೆಗೆ ನಾವು ಒಂದೊಂದೇ ಪದಾರ್ಥಗಳನ್ನು ಹಾಕ್ಕೊಳ್ತಾ ಹೋಗಬೇಕು. ಸಾಸಿವೆ, ಜೀರಿಗೆ, ಆಮೇಲೆ ಮೊದಲನೇದಾಗಿ ನಾವು ಈ ಒಂದು ಶೇಂಗಾವನ್ನು ಹಾಕಿ ಫ್ರೈ ಮಾಡಬೇಕಾಗತ್ತೆ. ನೀವು ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕಾಗತ್ತೆ. ಇಲ್ಲ ಅಂದರೆ ಬೇಗ ಶೇಂಗಾ ಏನಾಗುತ್ತೆ, ಕಪ್ಪಾಗಿಬಿಡುತ್ತೆ. ಆಮೇಲೆ ಬೇರೆ ಒಂದು ಕಾಳುಗಳೇನಿದೆ ಅದೂ ಸಹ ಬೇಗ ಕಪ್ಪಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕೆಂಪು ಬಣ್ಣ ಬಂದ ಮೇಲೆ ನೀವು ಬೇರೆ ಪದಾರ್ಥಗಳು ಅಂದರೆ ಕರಿಬೇವು ಹಾಕ್ಬೋದು, ಹಸಿಮೆಣಸಿನ್ಕಾಯಿ, ಹೀಗೆ ಒಂದೊಂದಾಗೆ ನೀವು ಹಾಕ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿ ಟೇಸ್ಟೂ ಸಹ ಚೆನ್ನಾಗಿ ಬರುತ್ತೆ. ಇಲ್ಲಿ ಮೊದಲನೇದಾಗಿ ಉದ್ದಿನಬೇಳೆ ಬೇಗ ಕಪ್ಪಾಗಿಬಿಡುತ್ತೆ. ಅದಕ್ಕೆ ನಾವು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಫ್ರೈ ಆದಮೇಲೆ ನೀವು ಬೇರೆ ಪದಾರ್ಥಗಳನ್ನು ಹಾಕ್ಕೊಳ್ಬಹುದು. ಈಗ ನಾನು ಇದಕ್ಕೆ ಅರಿಶಿಣ ಹಾಕ್ಕೊಳ್ತೀನಿ. ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು ಸಿಮ್ಮಲ್ಲೇ ಇರಲಿ. ಸೊ ನೀವು ಫ್ರೈ ಮಾಡಿದ್ಮೇಲೆ ಕೊತ್ತಂಬರಿನೂ ಸಹ ನಾನು ಇವಾಗಲೇ ಹಾಕ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಎಲ್ಲ ಆದಮೇಲೂ ಸಹ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಉಪ್ಪು ಹಾಕಿದ್ದೀನಿ. ಈಗ ಉಪ್ಪು ಹಾಕಿದ ಮೇಲೆ ಕಲಸಿದ ಮೇಲೆ ಎಲ್ಲ ಬೆಂದಿದೆ, ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ನೀವು ಕೊತ್ತಂಬರಿನೂ ಸಹ ಹಾಕ್ಕೊಂಡು ಸಣ್ಣಕ್ಕೆ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಆಫ್ ಮಾಡಿಬಿಡಬೇಕು. ಈಗ ನಾನು ಚಿತ್ರಾನ್ನಕ್ಕೆ ಕಲಸೋಕ್ಕೆ ಬಿಸಿ ಅನ್ನನ ಸ್ವಲ್ಪ ತಣ್ಣಗಾಗೋಕ್ಕೆ ಬೇರೆ ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆರಿದ ಮೇಲೆ ಉದುರಾಗಿ ನಮಗೆ ಚಿತ್ರಾನ್ನ ಬರುತ್ತೆ. ಇಲ್ಲ ಅಂದರೆ ಮುದ್ದೆ ಆಗುವ ಚಾನ್ಸಸ್ ಇರುತ್ತೆ. ಸೊ ಹೀಗೆ ಒಂದು ಪಾತ್ರೆಯಲ್ಲಿ ಹೀಗೆ ತೆಗೆದಿಟ್ಕೊಳ್ಳಿ ರೈಸನ್ನು. ಸ್ವಲ್ಪ ಹೊತ್ತಾದಮೇಲೆ ಆ ಒಂದು ಚಿತ್ರಾನ್ನದ ಗೊಜ್ಜನ್ನು ಇದಕ್ಕೆ ಹಾಕಿ ನಾವು ಕಲಿಸ್ಬೇಕಾಗತ್ತೆ. ಸ್ವಲ್ಪ ಇವಾಗ ತಣ್ಣಗಾಗಿದೆ ಅನ್ನ. ಸೊ ಅದಕ್ಕೆ ನಾನು ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣಿನ ರಸವನ್ನು ನೀವು ಮುಂಚೆನೇ ಆ ಒಂದು ಗೊಜ್ಜಿಗೆ ಹಾಕಬಾರ್ದು. ಇದಕ್ಕೆ ನಾವು ರೈಸ್ಗೆ ಹಾಕ್ಕೊಂಡು ಕಲಿಸಿದ್ರೇ ಚೆನ್ನಾಗಿರುವ ಒಂದು ಟೇಸ್ಟ್ ಬರುತ್ತೆ ನಿಮಗೆ. ಆಮೇಲೆ ಈ ಒಂದು ಗೊಜ್ಜನ್ನೆಲ್ಲ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿನೂ ಸಹ ಇವಾಗೇ ಸೇರಿಸ್ಕೊಳ್ಬಹುದು. ನೀವು ಸ್ವಲ್ಪ ಕಲಸಿದ ಮೇಲೆ ಎಲ್ಲನೂ ಸಹ ಇದಕ್ಕೆ ಟೇಸ್ಟು ನೋಡೋಕ್ಕೆ ಬರಲ್ಲ ಪ್ರಸಾದಕ್ಕೆ ನೈವೇದ್ಯಕ್ಕೆ ಅಂತ ಇಡಬೇಕಾದ್ರೆ. ಬಟ್ ನೀವು ಆದಮೇಲೆ ನಿಮಗೆ ಇನ್ನೊಂದು ಸ್ವಲ್ಪ ಲೆಮನ್ ಬೇಕು ಅಥವಾ ಉಪ್ಪು ಬೇಕು ಅಂದರೆ ಇದಕ್ಕೆ ಸರಿಯಾಗಿ ಏನು ಬೇಕೋ ಅದನ್ನು ಹಾಕ್ಕೊಳ್ಬಹುದು. ಸೊ ಈ ಥರ ನಾವು ಚಿತ್ರಾನ್ನವನ್ನು ಕಲಸಿ ಇಟ್ಕೊಂಡ್ಮೇಲೆ ಒಂದು ಸರಿ ಕೈಯಿಂದನೂ ಕಲಿಸ್ಬಿಟ್ರೆ ಚಿತ್ರಾನ್ನದ ಗೊಜ್ಜು ಎಲ್ಲದಕ್ಕೂ ಸಹ ಅನ್ನಕ್ಕೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಯಾವುದೇ ಒಂದು ರೈಸ್ ಐಟಮ್ ಕೈಯಿಂದ ಕಲಸಿದ್ರೇ ಅದೊಂಥರ ಖುಷಿಯಾದ ಒಂದು ಅನುಭವ, ಆಮೇಲೆ ಚೆನ್ನಾಗಿರುವ ಟೇಸ್ಟ್ ಕೊಡುತ್ತೆ ಅಂತ ನಮಗನ್ಸುತ್ತೆ. ಸೊ ಈಗ ಚಿತ್ರಾನ್ನ ರೆಡಿಯಾಗಿದೆ. ಇದ್ರ ಮೇಲೆ ನಾವು ಕೊಬ್ಬರಿ ನಾವೇನು ತುರ್ಕೊಂಡಿರ್ತೀವೋ ಅದನ್ನು ನಾವು ಹಾಕಬೇಕಾಗತ್ತೆ. ನಾನಿಲ್ಲಿ ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಸೊ ಹಸಿ ಕೊಬ್ಬರಿಯನ್ನು ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟನ್ನು ಹಾಕಿ ಚೆನ್ನಾಗಿ ಅದನ್ನು ಕಲಸಿದ ಮೇಲೆ ನೀವು ಮತ್ತೆ ಬೇಕಾದರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೂ ಸಹ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ನಾವು ಚಿತ್ರಾನ್ನ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ದೇವರಿಗೆ ಪ್ರಸಾದ ಮಾಡಬೇಕಾದ್ರೆ ಈ ಥರ ಮಾಡಿಕೊಂಡ್ರೂ ಸಹ ಚೆನ್ನಾಗಿರುತ್ತೆ. ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.